11:45. ಮಳೆ ಜೋರಾಗಿ ಸುರಿಯುತ್ತಿತ್ತು. ಹೈವೇ ರಸ್ತೆಯಲ್ಲಿ ಕಾರು ಓಡಿಸುತ್ತಿದ್ದ ಅರ್ಜುನ್ ಒಬ್ಬನೇ ಇದ್ದ. ಅವನು ಬ್ಯಾಂಗ್ಳೂರಿಂದ ಮೈಸೂರು ಕಡೆ ಹೋಗುತ್ತಿದ್ದ. ರಸ್ತೆ ಪೂರ್ತಿ ಖಾಲಿ. ಅರ್ಜುನ್ಗೆ ಖಾಲಿ ರಸ್ತೆಯಲ್ಲಿ ಡ್ರೈವ್ ಮಾಡೋದು ಅಂದರೆ ತುಂಬ ಇಷ್ಟ. FM ರೇಡಿಯೋ ಆನ್ ಮಾಡಿಕೊಂಡು ಸಾಂಗ್ ಕೇಳುತ್ತಾ ಎಂಜಾಯ್ ಮಾಡುತ್ತಾ ಡ್ರೈವ್ ಮಾಡುತ್ತಿದ್ದ. ಆಕಾಶದಲ್ಲಿ ಮಿಂಚು ಹೊಡೆಯುತ್ತಿತ್ತು. ಕಾರಿನ FM ರೇಡಿಯೋ ವಿಚಿತ್ರವಾಗಿ ಸ್ಟ್ಯಾಟಿಕ್ ಸೌಂಡ್ ಕೊಡತೊಡಗಿತು. ಅರ್ಜುನ್ ಕೈ ಮುಂದಕ್ಕೆ ಹಾಕಿ ರೇಡಿಯೋ ಆಫ್ ಮಾಡಲು ಹೋಗುತ್ತಿದ್ದಾಗ ಒಂದು ಧ್ವನಿ ಕೇಳಿಸಿತು. ಅರ್ಜುನ್ ಅವನು ಬೆಚ್ಚಿಬಿದ್ದ. ಯಾರು? ಆದರೆ ರೇಡಿಯೋ ಮತ್ತೆ ಮೌನವಾಗಿ ಬಿಟ್ಟಿತು. ಅರ್ಜುನ್ ಸ್ವಲ್ಪ ನಗುತ್ತಾ ಯೋಚಿಸಿದ, ಸಿಗ್ನಲ್ ಪ್ರಾಬ್ಲಮ್ ಇರಬಹುದು. ಅವನು ಮತ್ತೆ ಕಾರು ಮುಂದಕ್ಕೆ ಓಡಿಸುತ್ತಿದ್ದ. ರಸ್ತೆಯ ಬದಿಯಲ್ಲಿ ಒಬ್ಬ ಹುಡುಗಿ ನಿಂತಿದ್ದಳು. ಆದರೆ ಅರ್ಜುನ್ ಅದನ್ನು ಗಮನಿಸಲೇ ಇಲ್ಲ. ಅವನು ಸಾಂಗ್ ಕೇಳುತ್ತಾ ಎಂಜಾಯ್ ಮಾಡುತ್ತಾ ಡ್ರೈವ್ ಮಾಡ್ತಿದ್ದ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಅಮ್ಮ ಕಾಲ್ ಮಾಡಿದ್ದರು. ಅರ್ಜುನ್ ಕಾಲ್ ರಿಸೀವ್ ಮಾಡಿದ. ಹಲೋ ಅಮ್ಮ ಕೇಳಿದಳು. ಎಲ್ಲಿದ್ದೀಯಾ? ಯಾವಾಗ ಮನೆಗೆ ಬರ್ತೀಯಾ? ಇಷ್ಟು ರಾತ್ರಿ ಆಯಿತು. ಅರ್ಜುನ್ ನಗುತ್ತಾ ಹೇಳಿದ, ಇನ್ನು 20 ಮಿನಿಟ್ಸ್ ಅಮ್ಮ, ಬಂದುಬಿಡ್ತೀನಿ. ಜಾಗ್ರತೆಯಾಗಿ ಡ್ರೈವ್ ಮಾಡು. ಸರಿ ಅಮ್ಮ. ಅವನು ಕಾಲ್ ಕಟ್ ಮಾಡ್ದ. ಆ ಸಮಯದಲ್ಲೂ ಕೂಡ ರಸ್ತೆ ಬದಿಯಲ್ಲಿ ನಿಂತಿದ್ದ ಆ ಹುಡುಗಿಯನ್ನು ಅವನು ಗಮನಿಸಲೇ ಇಲ್ಲ. ಸ್ವಲ್ಪ ದೂರ ಹೋಗಿದ ಮೇಲೆ ರಸ್ತೆ ಮಧ್ಯದಲ್ಲಿ ಒಬ್ಬ ಹುಡುಗಿ ನಿಂತಿದ್ದಳು. ಮಳೆ ತುಂಬ ಜೋರಾಗಿ ಬೀಳುತ್ತಿತ್ತು. ಅವಳು ಹಸಿರು ಚೂಡಿದಾರ್ ಹಾಕಿಕೊಂಡಿದ್ದಳು. ಅವಳು ಕೈ ಎತ್ತಿ ಲಿಫ್ಟ್ ಕೇಳುತ್ತಿದ್ದಳು. ಅರ್ಜುನ್ ಕಾರು ನಿಧಾನ ಮಾಡಿದನು. ಅವನು ಕಿಟಕಿ ತೆರೆದ. ಇಷ್ಟು ರಾತ್ರಿ ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಹುಡುಗಿ ನಿಧಾನವಾಗಿ ಹೇಳಿದಳು. ಬಸ್ ಮಿಸ್ ಆಯಿತು, ಪ್ಲೀಸ್ ಲಿಫ್ಟ್ ಕೊಡ್ತೀರಾ? ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಶಾಂತಿ ಇತ್ತು. ಅರ್ಜುನ್ ಸ್ವಲ್ಪ ಯೋಚಿಸಿ, ಸರಿ ಒಳಗೆ ಬನ್ನಿ. ಹುಡುಗಿ ಕಾರಿನಲ್ಲಿ ಕುಳಿತಳು. ಸ್ವಲ್ಪ ಸಮಯ ಕಾರಿನ ಒಳಗೆ ಮೌನ. ಮಳೆ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅರ್ಜುನ್ ಕೇಳಿದ, ನಿಮ್ಮ ಹೆಸರು? ಹುಡುಗಿ ನಿಧಾನವಾಗಿ ಹೇಳಿದಳು, ನಂದಿನಿ. ಎಲ್ಲಿ ಹೋಗಬೇಕು? ಮುಂದೆ ಒಂದು ಹಳ್ಳಿ ಇದೆ ಅಲ್ಲ? ಮಳೆ ಇನ್ನೂ ಜೋರಾಯಿತು. ಅರ್ಜುನ್ ರಿಯರ್ ಮಿರರ್ನಲ್ಲಿ ನೋಡಿದ. ಆದರೆ ಹುಡುಗಿಯ ಮುಖ ಸ್ಪಷ್ಟವಾಗಿ ಕಾಣಲಿಲ್ಲ. ಹುಡುಗಿ ಕಿಟಕಿಯಿಂದ ಹೊರಗೆ ನೋಡುತ್ತಲೇ ಇದ್ದಳು. ಹುಡುಗಿ ಕೇಳಿದಳು, ನೀವು ಭೂತಗಳಲ್ಲಿ ನಂಬಿಕೆ ಇಡ್ತೀರಾ? ಅರ್ಜುನ್ ನಗುತ್ತಾ ಹೇಳಿದ, ಇಲ್ಲ, ಅವೆಲ್ಲ ಬರೀ ಕತೆ. ಹುಡುಗಿ ನಿಧಾನವಾಗಿ ನಗುತ್ತಾ ಹೇಳಿದಳು, ಕೆಲವು ಕತೆಗಳು ನಿಜವೂ ಆಗಿರುತ್ತವೆ. ಅರ್ಜುನ್ ಸ್ವಲ್ಪ ಭಯಪಟ್ಟ.
ಕಾರಿನೊಳಗಿನ ವಾತಾವರಣ ವಿಚಿತ್ರವಾಗಿತ್ತು. ಸ್ವಲ್ಪ ಮುಂದೆ ಹೋದ ಮೇಲೆ ಹುಡುಗಿ ಹೇಳಿದಳು, ಇಲ್ಲಿ ಕಾರು ನಿಲ್ಲಿಸಿ. ಅರ್ಜುನ್ ಕಾರು ನಿಲ್ಲಿಸಿದ. ಹುಡುಗಿ ಕಾರಿನಿಂದ ಇಳಿದಳು. ಅವಳು ನಿಧಾನವಾಗಿ ಹೇಳಿದಳು, ಧನ್ಯವಾದ. ಅವಳು ಕತ್ತಲಲ್ಲಿ ನಡೆದು ಹೋದಳು. ಮಳೆ ಇನ್ನೂ ಸುರಿಯುತ್ತಲೇ ಇತ್ತು. ಅರ್ಜುನ್ ಕಾರು ಓಡಿಸಲು ಹೊರಟ. ಆಗ ರಸ್ತೆಯ ಬದಿಯಲ್ಲಿ ಒಂದು ಹಳೆಯ ಫಲಕ ಕಾಣಿಸಿತು. ಅದರಲ್ಲಿ ಬರೆದಿತ್ತು, ಡೇಂಜರ್ ಝೋನ್, ಆಕ್ಸಿಡೆಂಟ್ ಏರಿಯಾ. ಅದರ ಕೆಳಗೆ ಏನಿತ್ತು? ಅದರ ಕೆಳಗೆ ಒಂದು ಫೋಟೋ ಇತ್ತು. ಅರ್ಜುನ್ ಅದನ್ನು ನೋಡಿದಾಗ ಅವನ ಹೃದಯ ನಿಂತಂತೆ ಆಯಿತು. ಆ ಫೋಟೋದಲ್ಲಿ ಇದ್ದದ್ದು ಅದೇ ಹುಡುಗಿ. ಕೆಳಗೆ ಬರೆಯಲಾಗಿತ್ತು, ನಂದಿನಿ 3 ವರ್ಷಗಳ ಹಿಂದೆ ಇಲ್ಲಿ ಅಪಘಾತದಲ್ಲಿ ಮೃತ. ಅರ್ಜುನ್ ಬೆಚ್ಚಿಬಿದ್ದ. ಅದು ಹೇಗೆ ಸಾಧ್ಯ? ಅವನು ತಕ್ಷಣ ರಿಯರ್ ಮಿರರ್ ನೋಡಿದ. ಹಿಂದುಗಡೆ ಸೀಟ್ ಖಾಲಿ. ಆದರೆ ಸೀಟ್ ಮೇಲೆ ಒದ್ದೆಯಾದ ನೀರಿನ ಗುರುತುಗಳು ಇದ್ದವು. ಅಷ್ಟರಲ್ಲಿ ರೇಡಿಯೋ ಮತ್ತೆ ಆನ್ ಆಯಿತು. ಮತ್ತೆ ಅದೇ ಧ್ವನಿ ಕೇಳಿಸಿತು, ಧನ್ಯವಾದ ಅರ್ಜುನ್. ಅವನು ಬೆಚ್ಚಿ ಬಿದ್ದು ಹಿಂದಕ್ಕೆ ನೋಡಿದ. ಆದರೆ ಕಾರಿನಲ್ಲಿ ಯಾರೂ ಇರಲಿಲ್ಲ. ಅರ್ಜುನ್ ಬೇಗ ಕಾರು ಓಡಿಸುತ್ತಾ ಹೋಗುತ್ತಿದ್ದ. ಅವನು ಭಯದಿಂದ ನಡುಗುತ್ತಿದ್ದ. ಹಠಾತ್ ಮುಂದೆ ಒಂದು ಟ್ರಕ್ ಬರುತ್ತಿತ್ತು. ಅವನ ಗಮನ ತಪ್ಪಿಸಿತು. ಬ್ರೇಕ್ ಹಾಕಲು ಪ್ರಯತ್ನಿಸಿದ. ಆದರೆ ಕಾರ್ ಕಂಟ್ರೋಲ್ ತಪ್ಪಿತು. ಭೀಕರ ಅಪಘಾತ. ಮರುದಿನ ಬೆಳಗ್ಗೆ ಪೊಲೀಸರು ಸ್ಥಳಕ್ಕೆ ಬಂದರು. ಒಬ್ಬ ಪೊಲೀಸ್ ಹೇಳಿದ, ಇಲ್ಲಿ ಮತ್ತೆ ಆಕ್ಸಿಡೆಂಟ್ ಆಗಿದೆ. ಮತ್ತೊಬ್ಬನೂ ಹೇಳಿದ, ಈ ವರ್ಷ ಇದುವರೆಗೂ ಇದು 3ನೇ ಆಕ್ಸಿಡೆಂಟ್. ಅಷ್ಟರಲ್ಲಿ ರಸ್ತೆಯ ಬದಿಯಲ್ಲಿ ಮಳೆಯಲ್ಲೇ ಒಬ್ಬ ಹುಡುಗಿ ನಿಂತಿದ್ದಳು. ಅವಳು ಕೈ ಎತ್ತಿ ಲಿಫ್ಟ್ ಕೇಳುತ್ತಿದ್ದಳು. ಒಬ್ಬ ಪೊಲೀಸ್ ಕೇಳಿದ, ಯಾರು ಅದು? ಮತ್ತೊಬ್ಬನು ನೋಡಿದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಗಾಳಿ ಮಾತ್ರ ಬೀಸುತ್ತಿತ್ತು. ಕತ್ತಲೆ ರಸ್ತೆ ಮತ್ತೆ ಮೌನವಾಗತೊಡಗಿತು.